ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಸ್ವಲ್ಪ ದಿನ ವೇಟ್ ಮಾಡು, ಯಾವ್ದಾದ್ರು ಒಳ್ಳೆ ಹುಡುಗ ಸಿಗ್ಬೋದು. ಆ ಹುಡುಗ ಬಂದ್ ನಿನ್ನ ಹಾರಿಸ್ಕೊಂಡು ಹೋಗ್ಬೋದು. ಯಾವನ ಬ್ಯಾಗ್ ಕಿತ್ಕೊಂಡು ಹೋಯ್ತಾವನ ವಿಡಿಯೋ ಅವನಿಗೆ ಜಾಸ್ತಿ ಓದಿತೀನಿ. ಇನ್ನೊಂದ್ಸಲ ಸಿಗ್ಬೇಕಲ್ಲ, ಪ್ಲೀಸ್ ಪ್ಲೀಸ್. ಅಣ್ಣ ನಿನ್ ಕಾಲ್ ಸರಿ ಹೋಗಾಯ್ತು. ಹೌದಲ್ಲ, ತಂಗಿಗೆ ಸಪೋರ್ಟ್ ಮಾಡ, ಅದಕ್ಕೆ ಅದೇವ್ರು ನನ್ ಕಾಲ ಸರಿ ಮಾಡ್ಬಿಟ್ಟ. ಅಣ್ಣಯ್ಯ, ಇದ್ರಲ್ಲಿ ಮುಖ್ಯವಾಗಿ ಕೀಗಳು, ರೇಷನ್ ಕಾರ್ಡ್, ATM ಕಾರ್ಡ್ ಇತ್ತು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಈ ಋಣನ ನಾನು ಹೇಗ್ ತೀರಿಸ್ಲಿ? ಋಣಗಿಣ ಅಂತದ್ರಣ್ಣ, ನೋಡೋಣ ಕಷ್ಟ ಹೇಳ್ಕೊಳ್ತೀರಿ, ಹೇಳ್ಕೊಂಬಿಡು. ನಾವು ಕಷ್ಟದಲ್ಲಿದ್ದವ್ರಿಗೆ ತುಂಬಾ ಸಹಾಯ ಮಾಡ್ತೀವಿ. ನಿಮ್ ಮಾತು ಕೇಳಿ ನನ್ ಕತೆ ಎಲ್ಲ ಹೇಳ್ಕೋಬೇಕು ಅನ್ನಿಸ್ತಾ ಇದೆ. ಇಲ್ಲೇ ಶುರು ಹಚ್ಕೊಬಿಡ್ಲಾ? ಬೇಡ ಬೇಡ, ನಮ್ ಹೋಗೋಣ. ಜೋಕ್ ಮಾಡ್ಕೊಡ್ತೀನಿ, ಕುಡಿತ ಕತೆ ಶುರು ಹಚ್ಕೊಳ್ಳಿ. ಅಣ್ಣ ಕತೆ ಶುರು ಹಚ್ಕೋ. ನಾನು ಚೆನ್ನಮ್ಮ ಅನ್ನೋಳನ್ನ ಮದುವೆ ಆಗಿದ್ದೀನಿ. ಮದುವೆ ಆದ್ಮೇಲೆ ಗೊತ್ತಾಯ್ತು ಅವಳು ನನ್ಗಿಂತ ದೊಡ್ಡ ರೌಡಿ ಅಂತ. ನಿಮ್ ಹೆಂಡತಿನೇ ದೊಡ್ಡ ರೌಡಿನ ಕೇಳಿ ಸಂತೋಷ ಆಯ್ತು. ಮುಂದೆ ನನಗ್ ಬದುಕೆ ಇಲ್ದಂಗ್ ಆಗೋಗಿದೆ ತಂಗಿ. ಅವಳು ಕೋಪ ಬಂದಾಗೆಲ್ಲ ಹೊಡಿತಾಳೆ. ಅವ್ನ ಮಾಡೋ, ಇವ್ನ ಆಫ್ ಮಾಡ್ರು ಮಾಡೋ, ಅವ್ನ ಕೈ ಕತ್ತರಿಸಿ ನನ್ ಕೈ ಕೊಡೋ, ಇವ್ನ ಕಾಲ್ ತೆಗಿ, ಹಿಂಗಲ್ಲ ಅಂತಾಳೆ. ನನ್ ಕೈಲಿದೆಲ್ಲ ಆಗಲ್ಲಪ್ಪ. ಏನೇ ಪಾರು, ಕೇಳ್ಕೊಂಡು ಸುಮ್ನೆ ಕೂತಿದ್ಯಾ? ಇವನ್ ಹೆಂಡತಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳವ. ನಿನ್ ಫೋಟೋ ಕಟ್ಟಾಕ್ಸಿ ಹಾರ ಹಾಕ್ತೀನಿ. ಚೆನ್ನಮ್ಮ ಅಂದ್ರೆ ನೀನೇ ತಾನೇ? ಹೌದು. ನೀವ್ ಯಾರು? ನಾವ್ ಯಾರಾದ್ರೆ ನಿನಗೇನೆ? ಕೆಂಚ ನಿನ್ ಗಂಡನೇ ತಾನೇ? ಹೌದು. ಸಿಗೊಳ್ಳೋದು, ಹೊಡೆಯೋದು, ಬಡಿಯೋದು ಮಾಡ್ತೀಯಾ? ಇದೇ ಕೋಲಿನ ತಾನೇ ನೀನ್ ನಿನ್ ಗಂಡನಿಗೆ ಹೊಡೆಯೋದು? ನಾಗಲಿ ಬಾಗ್ ಹಾಕೆ. ನೀವಿಬ್ರು ಮಹಾ ಮುತ್ತೈದ್ರು, ಅದಕ್ಕೆ ಅಂತ ನೀವಿಬ್ರಿಗೂ ಇದನ್ನ ತಂದೆ. ತಗೊಳವ ನೀನು. ಏನಿದೆಲ್ಲ? ನಾನ್ ಮನೆಗೆ ಹೋದ್ನಾ, ಹೋಗ್ತಿದ್ದಾಗೆ ನನ್ನ ಹೆಂಡತಿ ನನ್ ಕಾಲ್ ಬಿದ್ಬಿಟ್ಲು. ನನ್ ತೆಪ್ಪಾಯ್ತು ಅಂದ್ಬಿಟ್ಲು. ಅವ್ರಿಬ್ಬರನ್ನು ಮನೆ ಕರ್ಕೊಂಬನ್ನಿ, ನಾನು ಅವ್ರ ಹತ್ರ ಆಶೀರ್ವಾದ ತಗೋಬೇಕು ಅಂದ್ಲು. ನನ್ನ ಹೆಂಡ್ರು ಹೇಳ್ಕೊಳ್ಸವಳೆ, ನಿಮ್ಮಿಬ್ರು ಪಾದ ಅಂತ ತೊಳೆದ್ಬಿಟ್ಟು ಅವಳ ಆಶೀರ್ವಾದ ತಗೋಬೇಕಂತೆ. ಈ ಶುಕ್ರವಾರ ಬರ್ತೀರಾ? ಖಂಡಿತ ಬರ್ತೀವಿ. ನಮ್ಮಂತ ಮುತ್ತೈದೆಯರು ಸಿಗೋದೆ ತುಂಬಾ ಕಷ್ಟ. ರಾಮ, ಕೆಂಚ, ಮುತ್ತೈದೆ ಅಂದ್ರ? ಹಾ, ನಾನ್ ಹೇಳ್ದಾಗೆ ಇಬ್ರಿಗೂ ಮರ್ಯಾದೆ ಕೊಟ್ಟು ಕೂರ್ಸಿ. ಸರಿ ಸರಿ, ಬಾ ಬಾ. ಕಟ್ಟಾಗ್ತಾ ಇದ್ದೀನಿ. ತಂಗಿವ, ನನ್ನ ಹೆಂಡತಿ ಅವಳಲ್ಲ, ಅವಳು ನಿಮ್ಮಿಬ್ಬರು ಮುರ್ಕೊಂಡ್ ಬಾ ಅಂತ ಹೇಳಿದ್ಲು. ನನ್ ಕೈನಾಗ ಅದ್ ಆಗಕ್ಕಿಲ್ಲ. ಅದಕ್ಕೆ ನೀನು ನಮ್ಮ ಮನೆಗೆ ಕರ್ಕೊಂಬ, ನಾನೇ ಅವ್ರ ಕಾಲ್ ಮುರಿತೀನಿ ಅಂದ್ಲು. ನನ್ನ ಗಂಡನ್ನೇ ಬುಕ್ ಮಾಡ್ಕೊಂಡು ನನ್ನ ಮನೆಗೆ ಬಂದು ನನಗೆ ಹೊಡಿತೀರಾ? ಇವಳು ಗಂಡಂಗ್ ಫೋನ್ ಮಾಡು. 10 ಲಕ್ಷ ತಗೊಂಡ್ ಬಂದು ಬಿಡಿಸ್ಕೊಂಡು ಹೋಗಕ್ ಕೇಳು. ಇಲ್ಲ ಅಂದ್ರೆ ಇವ್ರಿಬ್ರು ಕತೆ ಇವತ್ತೇ ಮುಗಿಸ್ತೀನಿ ಅಷ್ಟೇ. ಯಾರಿದ್ದೀರ ಮನೆ? ಯಾರ್ರಿ ನೀವು? ಲಾಯರ್ ಗುಂಡಣ್ಣ. ಪೊಲೀಸಪ್ಪ, ನಿಮ್ಮನ್ ಯಾರು ಇಲ್ಲಿ ಕರ್ಸಿದ್ದು? ಶರ್ಟಿವಮ್ಮ, ನಿನ್ನ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ. ತಲೆ ತಪ್ಸ್ಕೊಂಡು ಓಡಾಡ್ತಿದ್ಯಾ? ಯಾರ್ರಿ ನನ್ನ ಕಂಪ್ಲೇಂಟ್ ಕೊಟ್ಟಿದ್ದು? ಕಾಲೇಜ್ ಡೇಸ್ ಅಲ್ಲಿ ರವಿ ಅನ್ನೋ ಹುಡುಗನ ಮೇಲೆ ಹಲ್ಲೆ ಮಾಡಿದ್ಯಂತೆ. ಅವರಪ್ಪ 2 ವರ್ಷ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಅಟೆಂಪ್ಟ್ ಮರ್ಡರ್ ಕೇಸ್. ಎದುರುಗಡೆ ಮನೆಯವ್ರನ್ನ ಬೀದಿ ಕೊಳೆ ಜಗಳದಲ್ಲಿ ಹಿಗ್ಗಾಮಗ್ಗ ಹೊಡೆದಿದ್ಯಂತೆ. ಒಟ್ಟು ನಿನ್ನ ಮೇಲೆ 13 ಕಂಪ್ಲೇಂಟ್ಸ್ ಇದೆ. ಜೀವಾವಧಿ ಶಿಕ್ಷೆ ಗ್ಯಾರಂಟಿ. ಕಾನೂನು ಕೈಲಿಂದ ತಪ್ಪಿಸ್ಕೊಳಕ್ ಯಾರ ಕೈಲೂ ಸಾಧ್ಯ. ಹಿಡಿದು ಕಟ್ಟಾಕೊಂಡ್ಬಿಟ್ಟಿದ್ದೀರಾ? ಹೊಡೆದೇನಪ್ಪ? ನಾನಲ್ಲ ಸರ್, ನಮ್ಮ ಅಕ್ಕ ಹೊಡೆದಿದ್ದು. ಇನ್ಸ್ಪೆಕ್ಟ್ರೆ, ಈ ಕೇಸ್ ಬುಕ್ ಮಾಡ್ಕೊಳ್ಳಿ. ಓಹೋ, ಚಾವಟಿ ಬೇರೆ ಇಟ್ಟಿದ್ದೀರಾ? ಚಾವಟಿಲ್ ಬೇರೆ ಹೊಡೆದ್ರಾ? ನನ್ ತಪ್ಪಾಗೋಯ್ತು, ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಏನ್ರಿ, ನಿಮ್ಮ ಗಂಡನಿಗೆ ಕೊಲೆ ಮಾಡು, ದರೋಡೆ ಮಾಡು, ದುಡ್ಡು ತಗೊಂಬ ಅಂತ ಹೇಳ್ಕೊಡ್ತೀರೇನ್ರಿ? ಅವ್ರಿಗೆ ಮನೆ ಕರ್ಕೊಂಬರೋದು, ಕಟ್ಟಾಕಿ ಹೊಡಿಯೋದು, ದುಡ್ಡು ತಗೊಬನ್ನಿ ಅಂತ ಬ್ಲಾಕ್ ಮೇಲ್ ಮಾಡೋದು ಅಲ್ವಾ? ಈಗ ನಂಗೆ ಜ್ಞಾನೋದಯ ಆಯ್ತು. ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಬನ್ನಿ ಇನ್ಸ್ಪೆಕ್ಟ್ರೆ. ನಾವು ಬರ್ತೀವಿ. ಒಂದ್ ನಿಮಿಷ.